ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಇವಾಗೆಲ್ಲ ಇವತ್ತು KCET ರಿಸಲ್ಟ್ ಬರೋದೆ. ಸೊ ಅದ್ರ ಮೇಲೆ ಯಾವ ಕಾಲೇಜಸ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇದು ಯಾವ ಟಾಪ್ 10 ಕಾಲೇಜಸ್ ಇದಾವೆ ಕರ್ನಾಟಕದ ಅದ್ರ ಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಸೊ ಇಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅನ್ನೋ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಈ ಲಿಸ್ಟಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಟಾಪ್ 10 ಕಾಲೇಜಸ್ ಯಾವಿದಾವೆ ಅಂತ ನೋಡೋಣ. ಸೊ ಇದು ಸೂರತ್ ಕಲ್ಲು, ಇದು JEE ಮೇಲೆ ಹೋಗೋದು. ಸೊ ನಾವಿಲ್ಲಿ KCET ಮೇಲೆ ಅಷ್ಟೇ ಹೇಳ್ತಿರೋದು ನಾನು ನಿಮಗೆ. ಸೊ ಫಸ್ಟ್ ಬಂದು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಮಣಿಪಾಲಲ್ಲಿ ಇದು 56 ರ್ಯಾಂಕಿಂಗ್ ಇದೆ ಮತ್ತು ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕಿಂಗ್ ಇದೆ. ಇದು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ. ಸೊ ನೆಕ್ಸ್ಟ್ ಕಾಲೇಜ್ ಬಂದುಬಿಟ್ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ಬೆಳಗಾಂ. ಇದು ಕರ್ನಾಟಕದಲ್ಲಿ ಸೆಕೆಂಡ್ ಪ್ಲೇಸಲ್ಲಿದೆ. ಆಲ್ ಇಂಡಿಯಾದಲ್ಲಿ 69th ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಕಾಲೇಜಿಗೆ. ಸೊ ಇದು ಸಹ ಒಳ್ಳೆ ಕಾಲೇಜು. ನೆಕ್ಸ್ಟು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬ್ಯಾಂಗ್ಳೂರು. ಇದು ಸಹ 74th ರ್ಯಾಂಕಿಂಗ್ ಇದೆ, ಕರ್ನಾಟಕದಲ್ಲಿ 3rd ರ್ಯಾಂಕಿಂಗ್ ಇದೆ. ಇದು ಸಹ ಕರ್ನಾಟಕದಲ್ಲಿದೆ. ಮತ್ತು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಇದು ಸಹ ಕರ್ನಾಟಕದ, ಇದು 75th ರ್ಯಾಂಕಿಂಗ್ ಇದೆ. ಇದು ಕರ್ನಾಟಕದಲ್ಲಿ 4th ರ್ಯಾಂಕಿಂಗ್ ಬರುತ್ತೆ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ 5th ನೋಡೋದಾದರೆ ಕ್ರಿಸ್ಟ್ ಯೂನಿವರ್ಸಿಟಿ ಇದೆ 5th ಪ್ಲೇಸಲ್ಲಿ. 6th ಪ್ಲೇಸಲ್ಲಿ ಜೈನ್ ಯೂನಿವರ್ಸಿಟಿ ಬ್ಯಾಂಗ್ಳೂರು, ಇದು ಸಹ 6th ಪ್ಲೇಸಲ್ಲಿದೆ. ಸೊ ಇದು 95th ರ್ಯಾಂಕಲ್ಲಿದೆ, ಟಾಪ್ 100ಅಲ್ಲಿದೆ. ನೆಕ್ಸ್ಟ್ 6th ಪ್ಲೇಸಲ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ಮತ್ತು 6th ಪ್ಲೇಸಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. 7th ಪ್ಲೇಸಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, ತುಮಕೂರು ಕರ್ನಾಟಕದಲ್ಲಿ. ಸೊ ಇವು ಟಾಪ್ 7 ಇಂಜಿನಿಯರಿಂಗ್ ಟಾಪ್ 100 ಒಳಗಡೆ ಬಂದಿರೋದು.